ಇದು ಹುಲಿಯ ಕಥೆಯ ಅಥವಾ ಒಂದು ಹಸುವಿನ ಕಥೆಯ? ನನ್ನ ಜರ್ನಿ ವಿತ್ ಮಾರ್ನಿಂಗ್ ನನ್ನ ಹಾಡಲ್ಲಿ ಬರ್ತಿತ್ತು ಈ ಸಿನಿಮಾದಲ್ಲಿ ನಾನೇ ಮಾಡ್ಬೇಕಂತ ಅಂತ ಒಂದು ಸೈಲೆಂಟ್ ಪಾತ್ರದಿಂದ ದಿಢೀರ್ ಅಂತ ಒಂದು ದೊಡ್ಡ ವೈಲೆಂಟ್ ಪಾತ್ರಕ್ಕೆ ಹೋಗ್ತಾ ಇದ್ದೀನಿ. ನೋಡಲ್ಲ ಅಂತ ನಿಂತ ಪಿಕ್ಚರ್ ಮಾಡಿದ್ರೆ ಯಾಕಮ್ಮ ನೋಡಲ್ಲ? ತುಂಬಾ ಚೆನ್ನಾಗಿದೆಯಮ್ಮ. ಇದಕ್ಕಿಂತ ಪಿಕ್ಚರ್ ಆದೇವ ಸಿನಿಮಾ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕಣ್ಣಲ್ಲಿ ಬರುತ್ತೆ ಅಳು. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಆಗಿದ್ದು ಬಹಳ ಸುಂದರವಾಗಿತ್ತು. ಬಟ್ ತುಂಬಾ ಅದ್ಭುತವಾಗಿ ಬಂದಿದೆ. ಸೊ ನಾನು ಪ್ರೇಕ್ಷಕ ಕಾಯಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಹೇಳ್ದಂಗೆ ಒಂದು ರೆಡ್ ಹಾರ್ಟ್ ಅಲ್ಲಿ ಇಬ್ರು ಕಾಣ್ತಿದ್ದಾರೆ, ಅಂದ್ರೆ ಒಂದು ಎನರ್ಜೆಟಿಕ್ ಆಗಿ ಕಾಣ್ತಾರೆ, ಒಬ್ರು ಮುದ್ದಾಗಿ ಕಾಣ್ತಿದ್ದಾರೆ. ಸೊ ರೆಡ್ ಈಗ ಗೆಲುವಿನ ಸಂಕೇತ. ರೆಡ್ ಜರ್ಸಿ ಹಾಕೊಂಡು ಆಸೆ ಬಿಟ್ಟಿದ್ದಾರೆ. ಈ ಮೂವಿ ಗೆಲ್ಲಿ ಅಂತ ಕೇಳ್ಬಿಟ್ಟಿದ್ದೀನಿ. ಸೊ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಟೀಸರ್. ಇದಕ್ಕೆ ನನಗೆ ಕರೆದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಾರ್ನಮಿ ವಿಲ್ ಬಿ ಅ ಸೂಪರ್ ಹಿಟ್ ಅಂತ ನಾನು ಭಾವಿಸ್ತೀನಿ. ಈ ಟೀಸರ್ ಬಿಟ್ಟಾಗ ನಮ್ಗೊಂದು ಕ್ಯಾಪ್ಷನ್ ಬಂದಿತ್ತು ತಲೆಗೆ, ಅಂದ್ರೆ ಲೈಕ್ ಇದು ಹುಲಿಯ ಕಥೆಯ ಅಥವಾ ಒಂದು ಹಸುವಿನ ಕಥೆಯ ಅಥವಾ ಒಂದು ಹಸು ಹುಲಿಯಾದ ಕಥೆಯ ಅಂತ. ಸೊ ಒಬ್ಬ ಹುಡುಗ, ಹಳ್ಳಿಗಾಡಿನ ಹುಡುಗ, ಚಿಕ್ಕ ಹುಡುಗ, ಅವನದೇ ಆದಂತಹ ಒಂದು ಪ್ಯಾಷನ್ ಲೈಫಲ್ಲಿ, ಚಿಕ್ಕ ವಯಸ್ಸಿಂದ ಅವನದೇ ಆದಂತಹ ಒಂದು ಏಮ್ ಇಟ್ಕೊಂಡು ದೊಡ್ಡವನಾದ್ಮೇಲೆ ನಾನು ಹೀಗೇನೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರುವಂತಹ ಚೇತು ಅವನ ಜೀವನದಲ್ಲಿ ದೊಡ್ಡವನಾದ್ಮೇಲೆ ಏನೆಲ್ಲ ಆಗತ್ತೆ ಅನ್ನೋದೇ ಮಾರ್ನಮಿ. ಅದ್ರ ಮಧ್ಯೆ ಚೇತುವಿಗೆ ದೀಕ್ಷಾ ಸಿಗ್ತಾಳೆ. ದೀಕ್ಷನ್ ಜೊತೆ ಒಂದಿಷ್ಟು ವಿಷಯಗಳಾಗತ್ತೆ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಆಗತ್ತೆ. ಸೊ ಚೇತುವಿನ ಜೀವನ ಏನು ಅನ್ನೋದು ಮಾರ್ನಮಿಯಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ವಿ. ಇದು ಚಿತ್ರದ ಬಗ್ಗೆ. 2 months ಆದ್ಮೇಲೆ ಬಂದ್ವಿ. ಆ ಕಥೆಯಲ್ಲಿ ತಂದಂತ ಟ್ವಿಸ್ಟ್ಗಳು ನೋಡ್ಬೇಕು. ನೀವು ಸಿನಿಮಾ ನೋಡಿದ್ರೆ ಅರ್ಥ ಆಗತ್ತೆ. ಆ ಟ್ವಿಸ್ಟ್, ಆ ಟರ್ನ್ಸು, ಏನು ನಮ್ಮ ಟ್ರೆಡಿಷನಲ್ ವ್ಯಾಲ್ಯೂಸ್ ನ ಹೆಂಗೆ ಇಟ್ಕೊಂಡಿದ್ದಾರೆ ಅದು ತುಂಬಾ ಇಷ್ಟ ಆಗುತ್ತೆ. ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಪ್ರತಿಯೊಬ್ಬರು ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಜರ್ನಿ ವಿತ್ ಮಾರ್ನಿಂಗ್ ನನ್ನ ಹಾಡಲ್ಲಿ ಬರ್ತಿತ್ತು ಈ ಸಿನಿಮಾದಲ್ಲಿ ನಾನೇ ಮಾಡ್ಬೇಕಂತ. ಸೊ ಏನೋ ಹೇಳ್ತಾರಲ್ಲ, ದಾನೆ ದಾನೆ ಪೇ ಲಿಖಾ ಹೈ ಗಾನೆ ವಾಲೋ ಕಾ ನಾಮ್ ಅಂತ. ದಿಸ್ ಇಸ್ ಮೈ ನನ್ನ ಊಟ ಇಲ್ಲಿ ಬರ್ದಿತ್ತು ಅನ್ಸುತ್ತೆ. ಸೊ ಹಂಗ ಸಿಕ್ಕಿದಂತ ಸಿನಿಮಾ ನನಗೆ. ಪ್ರತಿಯೊಂದು ಸೀನ್ ಬರೆದಾಗ್ಲೂ ಅವ್ರನ್ನ ಫೋನ್ ಮಾಡ್ತಾರೆ, ಅಲ್ಲಿ ಈ ತರ ಸೀನ್ ಬರದೆ ಹಿಂಗಿದೆ ಅಂತ. ಸೊ ಡಿಸ್ಕಸ್ ಮಾಡ್ತಾ ಇದ್ವಿ. ಚೇತು ಏನು ಅಂತ ನನಗೆ ಅವಾಗಿಂದ ಅರ್ಥ ಆಯ್ತು, ಇವ್ರು ಹಿಂಗೆ ಬಿಹೇವ್ ಮಾಡ್ತಾರೆ, ಇದು ಹಿಂಗೆ ಆಗತ್ತೆ ಅಂತ. ಸೊ ಆ ಕಾರಣಕ್ಕೆ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ನಂಗೆ ಅನುಕೂಲ ಆಯ್ತು. ಸೊ ಹೋಪ್ಫುಲಿ ಬರೀ ಕರಾವಳಿ ಭಾಗಕ್ಕಷ್ಟೇ ಅಲ್ಲದೆ ಥ್ರೂಔಟ್ ಪ್ಯಾನ್ ಇಂಡಿಯಾಗೆ ನಿಂತ್ಕೊಳ್ಳುವಂತ ಫಿಲ್ಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಅಂಡ್ ಖಂಡಿತವಾಗ್ಲೂ ಅವ್ರು ಹಾಕಿರೋ ಶ್ರಮಕ್ಕೆ ಒಂದು ಚಾನ್ಸ್ ಥಿಯೇಟರ್ ಬಂದು ನೋಡುವಂತ ಒಂದು ಅವಕಾಶನ ಪ್ರೇಕ್ಷಕರು ಖಂಡಿತವಾಗ್ಲೂ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಮಾರ್ನಮಿ ಯಾವಾಗಲೇ ಸರ್ ಹೇಳಿದಾಗೆ ಮಾರ್ನಮಿ ಅನ್ನೋದು ಒಂದು ದೊಡ್ಡ ಸೆಲೆಬ್ರೇಷನ್. ಔಟ್ಪುಟ್ ಚೆನ್ನಾಗಿ ಬಂದಿದೆ. ದಟ್ಸ್ ಆಲ್ ವಿ ವಾಂಟ್. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಕಾಂತಾರದ ಗುರುವ ಸ್ವರಾಜ್. ಇವತ್ತು ಮಾರ್ನಮಿದು ಹೀರೋ ಲಾಂಚ್ ಟೀಸರ್ ರಿಲೀಸ್ ಆಯಿತು, ಅವ್ನು ಬರೆದಿರೋ ದಿವಸನೇ. ಸೊ ಈ ವರ್ಷಕ್ಕೆ ನಾವು ತೆರೆ ಕಾಣಲಿಕ್ಕಿದೆ. ಕಾಂತಾರ ಆದಮೇಲೆ ನನ್ನನ್ನು ಎಲ್ಲರೂ ಈ ಗೆಟಪಲ್ಲೇ ನೋಡ್ತಾರೆ ಜಾಸ್ತಿ. ಸೊ ಇದಾದಮೇಲೆ ಎಲ್ಲರೂ ಅಂದರೆ ಇಂಡಸ್ಟ್ರಿಯಲ್ಲಿ ಬೇರೆ ಏನಾದರೂ ಒಂಥರ ಪ್ರಯತ್ನ ಪಡಬೇಕು ಅಂತ ಹೇಳೋ ಟೈಮಲ್ಲೇ ರಿಷಿ ಶೆಟ್ಟಿ ಅವರು ಮಾರ್ನಮಿ ಅನ್ನೋ ಸಿನಿಮಾದ ಒಂದು ಲೈನಪ್ ಚೆನ್ನಾಗಿತ್ತು. ಸೊ ಇದರಲ್ಲಿ ಒಂದು ಆ್ಯಂಟಿ ರೋಲ್ನ ಮಾಡಿದ್ದೀನಿ. ಜಾಸ್ತಿ ಬಿಟ್ಕೊಡೋಕ್ಕಾಗಲ್ಲ, ಬಟ್ ಖುಷಿಯಾಗಿದೆ. ಜನಗಳಿಗೆ ಒಂದು ದೊಡ್ಡ ಚೇಂಜಸ್ ಇದು. ಅಂತ ಒಂದು ಸೈಲೆಂಟ್ ಪಾತ್ರದಿಂದ ದಿಢೀರ್ ಅಂತ ಒಂದು ದೊಡ್ಡ ವೈಲೆಂಟ್ ಪಾತ್ರಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಆ ಗುರುವನ ಮೇಲೆ ಡಿವೈನಿಟಿಯಾಗಿ ಹೇಗಿತ್ತು, ವೈಲೆನ್ಸ್ ಮೇಲೆ ಹಾಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸಿನಿಮಾ ಮಾದೇವ ನಡೀತಿದೆ, ಬನ್ನಿ ಫ್ಯಾನ್ಸ್ ಸಿನಿಮಾನ ಎಷ್ಟು ಇಷ್ಟಪಡ್ತಿದ್ದಾರೆ ನೋಡೋಣ. ಆದೇವ ಸಿನಿಮಾ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕಣ್ಣಲ್ಲಿ ಬರುತ್ತೆ ಅಳು. ಇದೆಲ್ಲ ಕನ್ನಡ ಇಂಡಸ್ಟ್ರಿ ಶೇಕ್ ಆಗುವಂತ ಕಂಟೆಂಟ್ ಇದೆ. ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಇವಾಗ ಈ ಸಿನಿಮಾ ನೋಡಿದ್ಮೇಲೆ ನಾನು ಈ ತರ ನೆಕ್ಸ್ಟ್ ಟ್ರೈ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು 100% ಅನ್ಕೋತಾರೆ.
ಪ್ರತಿಯೊಬ್ಬರಿಗೂ ಗೂಸ್ ಬಂಪ್ಸ್ ಬರುತ್ತೆ, ಅಳು ಬರುತ್ತೆ, ನಗ್ತೀರಾ, ಕಾಮಿಡಿ ಇದೆ, ಪ್ರತಿಯೊಂದು ಸೀನು ಪ್ರತಿಯೊಂದು ಎಮೋಷನ್ ಕವರ್ ಆಗಿರೋಂಥ ಸಿನಿಮಾ ಮಾದೇವ. ಇದಂತೂ ಬರ್ದಿಟ್ಕೊಳ್ಳಿ ಎಲ್ಲರೂ. ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಆ್ಯಕ್ಟಿಂಗು ಎಕ್ಸಲೆಂಟ್. ಎಮೋಷನ್ ಇಷ್ಟ ಆಯ್ತಾ? ಚೆನ್ನಾಗಿದೆ. ಫೈಟ್ ಎಲ್ಲ ತುಂಬ ಚೆನ್ನಾಗಿದೆ. ಕರುಳಿರ ಕೂಗೆಲ್ಲಿ ಅಪ್ಪ ಅಳಿಸ್ತಾ ಇದ್ರು. ನಿನ್ನ ಪಿಕ್ಚರ್ ಚೆನ್ನಾಗಿ ಓಡುತ್ತೆ, ಚೆನ್ನಾಗಿ ಮಾಡಿದೀಯ, ಕಷ್ಟಪಟ್ಟು ಚೆನ್ನಾಗಿ ಓಡುತ್ತಮ್ಮ, ತುಂಬಾ ಚೆನ್ನಾಗಿ ಬರುತ್ತೆ ಫಿಲಮ್. ಕನ್ನಡ ಸಿನಿಮಾ ಓಡಲ್ಲ ಕನ್ನಡ ಪಿಕ್ಚರ್ ಓಡಲ್ಲ ಅಂತ ನಿಂತ ಪಿಕ್ಚರ್ ಮಾಡಿದ್ರೆ ಯಾಕಮ್ಮ ಓಡಲ್ಲ? ತುಂಬಾ ಚೆನ್ನಾಗಿದೆಯಮ್ಮ. ಇದಕ್ಕಿಂತ ಪಿಕ್ಚರ್ ಇದೆ ಸಾಧ್ಯ. ಕಷ್ಟ ಸುಖ ಎಲ್ಲ ಇದೆ, ಎಂದು ಪೆದ್ನಂಗೆ ಮಾಡಿ ಕೊನೆಗೆ ಎಷ್ಟು ಚೆನ್ನಾಗೆಲ್ಲ ಇದಾಗಿ ಕೊನೆ ತಲೆ ಕೆಡ್ಸ್ಕೊಂಡ್ಬಿಟ್ಟೆ. ತುಂಬ ತುಂಬ ಚೆನ್ನಾಗಿದೆ ಪಿಕ್ಚರ್.